Hello everyone, welcome to the ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ಸಂಗ್ರಹಣೆ ಅಧ್ಯಾಯದ 4ನೇ ಪ್ರಶ್ನೆಯನ್ನ ಗಮನಿಸಿ. ಚಿಹ್ನೆಗಳನ್ನು ಬಳಸಿಕೊಂಡು ದತ್ತಾಂಶದ ಚಿತ್ರಣವನ್ನ ನೀಡುವ ನಕ್ಷೆಯು. ಆಯ್ಕೆ ಎ ಸ್ತಂಭ ನಕ್ಷೆ, ಬಿ ಚಿತ್ರ ನಕ್ಷೆ, ಸಿ ಪೈ ನಕ್ಷೆ, ಡಿ ಜೋಡಿ ಸ್ತಂಭ ನಕ್ಷೆ. ಓಕೆ, ಸೊ ಇಲ್ಲಿ ಚಿತ್ರದಲ್ಲಿ ಒಂದು ಕೋಷ್ಟಕ ಇದೆ. ಅದರಲ್ಲಿ ವಿವಿಧ ಸಾರಿಗೆ ವಿಧಾನಗಳನ್ನ ಕೊಟ್ಟಿದ್ದಾರೆ. ಬಸ್, ಕಾರ್, ವಾಕಿಂಗ್, ಬೈಸೈಕಲ್ ಅಲ್ವಾ. ಸೊ ಇಲ್ಲಿ ಇದನ್ನ ಬಳಸುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಸ್ಮೈಲಿ ಅಲ್ವಾ, ಈ ಚಿಹ್ನೆಗಳ ಮೂಲಕ ತೋರಿಸಿದ್ದಾರೆ. ಸೊ ಇಲ್ಲಿ ಒಂದು ಚಿಹ್ನೆ, ಈ ಒಂದು ಸ್ಮೈಲಿ 4 ವಿದ್ಯಾರ್ಥಿಗಳನ್ನ ಪ್ರತಿನಿಧಿಸತ್ತೆ ಅಂತ ಆಯ್ತು. ಹಾಗಾದ್ರೆ ಈ ರೀತಿ ದತ್ತಾಂಶಗಳನ್ನ ಚಿತ್ರಗಳ ಅಥವಾ ಚಿಹ್ನೆಗಳ ಮೂಲಕ ಪ್ರತಿನಿಧಿಸುವ ವಿಧಾನವನ್ನ ನಾವು ಚಿತ್ರ ನಕ್ಷೆ ಅಂತ ಹೇಳ್ತೇವೆ. ಓಕೆ, ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಚಿತ್ರ ನಕ್ಷೆ ಸರಿಯಾಗಿದೆ. ಹಾಗಾದ್ರೆ ಸ್ತಂಭ ನಕ್ಷೆ ಅಂದ್ರೆ ಏನು? ದತ್ತಾಂಶವನ್ನ ಆಯತಾಕಾರದ ಸ್ತಂಭಗಳ ಮೂಲಕ ತೋರಿಸೋದು. ಪೈ ನಕ್ಷೆ, ಸೊ ದತ್ತಾಂಶವನ್ನ ವೃತ್ತದ ಭಾಗಗಳನ್ನಾಗಿ ತೋರಿಸೋದು. ಜೋಡಿ ಸ್ತಂಭ ನಕ್ಷೆ ಅಂದ್ರೆ 2 ಗುಂಪುಗಳ ದತ್ತಾಂಶವನ್ನ ಹೋಲಿಸಲು ಬಳಸುವಂತಹ ಸ್ತಂಭ ನಕ್ಷೆಯನ್ನ ನಾವು ಜೋಡಿ ಸ್ತಂಭ ನಕ್ಷೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಚಿಹ್ನೆಗಳ ರೂಪದಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಚಿತ್ರ ನಕ್ಷೆಯಾಗಿದೆ. ಥ್ಯಾಂಕ್ ಯು.